ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ಆಗ್ತಾರೆ. ಕೊಲೆ ಕೇಸ್ನ 17 ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ ಅನುಮತಿ ಪಡೆದು ಹಲವು ರಾಜ್ಯಗಳನ್ನ ಪವಿತ್ರ ಈಗಾಗಲೇ ಸುತ್ತಿ ಬಂದಿದ್ದಾರೆ. ಪ್ರಯಾಗ್ರಾಜ್ಗೆ ಹೋಗಿ ಬಂದ್ರು. ಇತ್ತ ಮೈಸೂರು ಟು ಬೆಂಗಳೂರು ಸುತ್ತಾಡ್ತಾ ಇದ್ದಾರೆ ನಟ ದರ್ಶನ್. 57ನೇ ಸಿಸಿಎಚ್ ನ್ಯಾಯಾಲಯದ ಮುಂದೆ ಇವತ್ತು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಹಾಜರಾಗ್ತಾರೆ. ಜಾಮೀನು ಸಿಕ್ಕ 1 ತಿಂಗಳು ಪೂರ್ತಿಯಾದ ಹಿನ್ನೆಲೆ ಇವತ್ತು ಕೋರ್ಟ್ಗೆ ಅವರು ಅಟೆಂಡೆನ್ಸ್ ಹಾಕಲೇಬೇಕು, ಹಾಜರಾಗಲೇಬೇಕು. ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗುವಂತೆ ಈಗ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಇವರಿಗೆ ನೀಡಿರುವಂಥದ್ದು. ಜಾಮೀನು ನೀಡುವಾಗ ಈ ಷರತ್ತನ್ನು ನ್ಯಾಯಾಲಯ ವಿಧಿಸಿತ್ತು. ಹೊರಗಡೆ ಏನಾದರೂ ಹೋಗಬೇಕು ಅಂತಂದರೆ ಕಟ್ಟುನಿಟ್ಟಾಗಿ ಕೋರ್ಟ್ ಪರ್ಮಿಷನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನು ಕೂಡ ಹೇಳಿತ್ತು. ಸೊ ಹಾಗಾಗಿ ಯುಪಿಗೆ ಹೋಗಿ ಬಂದಿದ್ದಾರೆ ಪವಿತ್ರ ಗೌಡ. ಪ್ರಯಾಗ್ರಾಜ್ಗೆ ಹೋಗಿ ಮಹಾಕುಂಭಮೇಳಕ್ಕೆ ಅವರು ಹೋಗಿ ಬಂದರು. ಬೇರೆ ಬೇರೆ ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ, ಅದು ಕೂಡ ವಿತ್ ಕೋರ್ಟ್ ಪರ್ಮಿಷನ್. ಇನ್ನು ಕೋರ್ಟ್ ಪರ್ಮಿಷನ್ ತಗೊಂಡು ಮೈಸೂರಲ್ಲಿ ದರ್ಶನ್ ಅವರು ವಾಸವಿರೋದು, ಮೈಸೂರು ಬೆಂಗಳೂರು ಅವರು ಕೂಡ ಓಡಾಡ್ತಿದ್ದಾರೆ. ಇವರಿಗೆ ಜಾಮೀನು ಸಿಕ್ಕ 1 ತಿಂಗಳು ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಸಿಎಚ್ ನ್ಯಾಯಾಲಯಕ್ಕೆ 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಈ 17 ಜನ ಆರೋಪಿಗಳು ಅಟೆಂಡ್ ಆಗಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.